ರಾಮಾಯಣ ಅಂಥದ್ದು ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ, ಪರಿಣಾಮ ಬೀರ್ತದೆ. ವಾಲ್ಮೀಕಿ ಮಹರ್ಷಿಯ ಮನಸ್ಸೆಂಥದ್ದು, ಆ ಋಷಿಗಳ ಯೋಗಿಗಳ ಮನಸ್ಸು ಯಾವ ರೀತಿಯಾದದ್ದು. ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು, ಅಳುವು ನೋವುಗಳ ಕಂಡೊದ್ದೆಯಾಗುವುದು, ಇಳೆಯ ದನಿಗೆ ಅವನೆದೆಯಳು ಒಪ್ಪು ಮರುದನಿಯ ಹುದು, ಶಿಲೆಯೆಲ್ಲ ಯೋಗಿಯದೆ. ಹಾಗೆ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದವರು ಕೂಡ ಇದೇ ರೀತಿಯಲ್ಲಲ್ವಾ. ನೋಡ್ತಾ ನೋಡ್ತಾ ಆನಂದ ಆಯಿತು, ಸಂತೋಷ ಆಯಿತು ವಾಲ್ಮೀಕಿಗೆ ಆ ಸುತ್ತಲ ಪ್ರಕೃತಿಯನ್ನು ಕಂಡಾಗ. ಆದರೆ ಆ ನೋವನ್ನು ಕಂಡಾಗ, ಪಕ್ಷಿಗಳ ನೋವನ್ನು ಕಂಡಾಗ ಅಳುವು ನೋವುಗಳ ಕಂಡೊದ್ದೆಯಾಗುವುದು. ಆ ಕಣ್ಣೊದ್ದೇ ಆಗಿಯೇ ಬಂದದಲ್ವೇ ಮಾನಿಷಾದ ಪ್ರತಿಷ್ಠಾಂ ತಮಗಮಃ, ಆ ಒಂದು ಶ್ಲೋಕದ ಮಾತು. ಅವನಿಗೆ ಎಲ್ಲವನ್ನೂ ಕೂಡ ಬಿಟ್ಟವನಲ್ಲ, ಇಡೀ ಜಗತ್ತಿನಲ್ಲಿ ಏನಾಗ್ತದೆ ಅದಕ್ಕೆ ಒಂದು ಮರುಧ್ವನಿಯ ಹೋದು, ಒಪ್ಪು ಮರುಧ್ವನಿಯ ಹೋದು. ಆ ಪಕ್ಷಿಗಳ ಆಕ್ರಂದನ ಅವನ ಹೃದಯ ಮಂದಿರದಲ್ಲಿ ಪ್ರತಿಧ್ವನಿಸಿ ರಾಮಾಯಣವಾಗಿ ಹೊರಗೆ ಬಂದಿತು.